ಬಿಡ್ತೀನಿ, ಯಾಕಂದ್ರೆ ರವಿಕುಮಾರ್ ಅವರು ಅಲ್ಪಸಂಖ್ಯಾತರ ಬಗ್ಗೆ ಹೇಳಿದ್ರು. ಮೊಬೈಲ್ ಅಲ್ಲಿ ದಯವಿಟ್ಟು ಮೊಬೈಲ್ nothing in this article of the article 29 should prevent the state from making any special provision for the advancement of any socially educationally backward classes of citizens or for the scheduled castes and scheduled tribes. ಮೊಬೈಲ್ ಅಲ್ಲಿ ಓದ್ಬೋದಾ? ಇನ್ನು ಮುಂದೆ ಎಲ್ಲರಿಗೂ ಮೊಬೈಲ್ ತರಬಾರ್ದು ಅಂತ ಹೇಳಿದೀನಿ. ಮತ್ತೆ ಏನ್ ಹೇಳ್ಬೇಕು? ನನ್ನ ಮಾತಾ ಕೇಳಿದ್ರೆ ನಾ ಏನ್ ಮಾಡ್ಲಿ ಹೇಳಿ? ಬ್ಲೂ ಫಿಲ್ಮ್ ನೋಡ್ತಾ ಇಲ್ಲ, ಸಂವಿಧಾನ ಓದ್ತಾ ಇದ್ದೀನಿ ನೋಡಿ. ನೋಡಿದ್ದನ್ನು ಹೇಳ್ತಿರಲ್ಲ, ಅವ್ರು ನಿಮ್ ಎಲ್ಲಿದ್ದಾರೆ ಈಗ? ನಿಮ್ಮ ಕಂಕಳಲ್ಲೇ ಇದಾರಲ್ಲ, ನಿಮ್ಮ ಕಂಕಳಲ್ಲೇ ಇದಾರೆ. ಅದು ನಿಮ್ ಸವಾಸ ಸಾಕು ಅಂತ ನಮ್ ಕಂಕಳಕ್ಕೆ ಬಂದಿದ್ದಾರೆ. ಅಂತವರು ಬಹಳ ರುಚಿ ನಿಮಗೆ, ಅಂತವರು ಬಹಳ ರುಚಿ ನಿಮಗೆ. ಇಟ್ಕೊಳ್ಳಿ, ಅಂತವೆಲ್ಲ ಹೇಳೋದು ಬೇಡ ಇಲ್ಲಿ. ಬಂದಿದ್ದಾರೆ ಮಾನ್ಯ ಸಭಾಪತಿಗಳೇ, ಮಾನ್ಯ ಸದಸ್ಯರು ಹೇಳಿದ್ರು ಮುಖ್ಯಮಂತ್ರಿಗಳು ಕಾಯ್ತಾ ಇದ್ರು ಉತ್ತರ ಕೊಡ್ಲಿಕ್ಕೆ ಅಂತ. ನಾವು ಕೇಳಿದ ಒಂದು ಪ್ರಶ್ನೆಗೂ ಅವರು ಉತ್ತರ ಕೊಟ್ಟಿಲ್ಲ. ಸುತ್ತಿ ಬಳಸಿ ಕೊಂಕಣ ಸುತ್ತಿದ್ದಾರೆ ಹೊರತು ಇನ್ನೇನಿಲ್ಲ. ಬರೀ ಕೇಂದ್ರ ಸರ್ಕಾರನ ಅಟ್ಯಾಕ್ ಮಾಡಿದ್ರು. ನಾವು ಕೇಳಿದ್ವಿ 52,000 ಕೋಟಿ ಗ್ಯಾರಂಟಿಗಳಿಗೆ ಇಟ್ಟಿದ್ದೀನಿ ಅಂತ ಹೇಳಿದ್ರು. ಹೌದು ಸ್ವಾಮಿ, ನೀವು ಇಟ್ಟಿದ್ದೀರಿ, ಸರಿ, ತಲುಪಿಸಿ ಅದನ್ನ ಜನರಿಗೆ. ಹಂಗಿದ್ದ ಮೇಲೆ SCP TSP ಹಣನ 11,000 ಪ್ಲಸ್ 14,000 ಕೋಟಿ ಯಾಕೆ ತಗೊಂಡ್ರಿ? ಅದೆಲ್ಲೋಯ್ತು ಅಂತ ಕೇಳಿದ್ವಿ. ಹೇಳಿದ್ರ? ಎಲ್ಲ ನಿಮ್ ಕೇಂದ್ರ ಸರ್ಕಾರದಲ್ಲಿ ಇದೆಯಾ ಅಂತ ಕೇಳಿದ್ರು. ಇನ್ಯಾವ ಸರ್ಕಾರ ಮಾಡಿದೆ ಅಂತ ಕೇಳಿದ್ರು. ಆದ್ರೆ ನೀವೇನ್ ಮಾಡಿದ್ರಿ? ಇದನ್ನು ಬರೀ ನೀವು ವಿಷಯಾಂತರ ಮಾಡಿ ಈ ದಲಿತರಿಗಿಟ್ಟ ಹಣವನ್ನ ಒಂದು ಕೈಯಲ್ಲಿ ಕೊಟ್ರಿ, ಇನ್ನೊಂದು ಕೈಯಲ್ಲಿ ತಗೊಂಡ್ರಿ. ಇರ್ತಕ್ಕಂಥದ್ದು ಅಂದಮೇಲೆ ಮುಖ್ಯಮಂತ್ರಿಗಳು ಮಾಡಿದ್ರೆ ಹೊರತು ಅಲ್ಲ, ನೀವು ಎಷ್ಟು ಸಾರಿ ಹೇಳಿದ್ರು ಅದು ಸತ್ಯಕ್ಕೆ ದೂರವಾದ ಮಾತೆ. ಸರಿಯಾಗಿ ಅರ್ಥ ಮಾಡ್ತೀವಿ. ನೀವು 100 ಸಾರಿ ಹೇಳಿದ್ರು ಅದು ಸತ್ಯಕ್ಕೆ ದೂರವಾದ ಮಾತು. ನೀವು ಈಗಲೂ ದಲಿತರಿಗೆ ಅನ್ಯಾಯನೇ ಮಾಡಿದ್ರು. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಹಿಟ್ಟಂಡ್ರನ್ನೇ ಮಾಡಿದ್ದು ನಿನ್ನೆನು. ಅವರು ಯಾವುದಕ್ಕೂ ಉತ್ತರ ಕೊಡಲಿಲ್ಲ. ಒಂದು ನಿಮಿಷ. ಒಂದು ಲಾಠಿ ಚಾರ್ಜು, ಇನ್ನೊಂದು ಮೀಸಲಾತಿ, ಪಂಚಮಶಿ, 2 ಪ್ರಮುಖ ವಿಷಯ ಚರ್ಚೆ ಮಾಡಬೇಕು. ಅದನ್ನು ಬಿಟ್ಟು ಇಲ್ಲದೇ ಇರೋದೆಲ್ಲ ತಗೊಂಡು ಚರ್ಚೆ ಮಾಡಿ ಲಾಠಿ ಚಾರ್ಜ್ ಯಾಕಾಯ್ತು? ಅವರು ಧರಣಿ ಮಾಡಬೇಕು ಅಂತೇಳಿ ಕೇಳಿದಾಗ ಹೈಕೋರ್ಟ್ಗೆ ಹೋದರು. ಹೈಕೋರ್ಟ್ನವರು ನೀವು ಪೀಸ್ಫುಲ್ಲಾಗಿ ಯಾವುದೇ ಲಾ ಆ್ಯಂಡ್ ಆರ್ಡರ್ ಕ್ರಿಯೇಟ್ ಮಾಡ್ದೇ ನೀವು ಮಾಡಬೇಕು, ಟ್ರ್ಯಾಕ್ಟರ್ ಬಳಸಬೇಕು ಅಂತ ಹೈಕೋರ್ಟ್ ಅವರಿಗೆ ಪರ್ಮಿಷನ್ ಕೊಟ್ಟು ಪೀಸ್ಫುಲ್ ಗೆ ನೀವು ಅಲ್ಲಿ ಪ್ರೊಟೆಸ್ಟ್ ಮಾಡಿ ನಿರ್ದಿಷ್ಟ ಸ್ಥಳದಲ್ಲಿ. ಸರ್ಕಾರ ಅವ್ರಿಗೆ ಪರ್ಮಿಷನ್ ಕೊಡ್ತು, ಒಂದು ಸ್ಥಳನ ನಿಗದಿ ಮಾಡಿ ಅವ್ರಿಗೆ ಧರಣಿ ಮಾಡೋದಕ್ಕೆ ಅವಕಾಶ ಕೊಟ್ಟು ಒಂದು ಸ್ಥಳನ ನಿಗದಿ ಮಾಡೋದು. ಟ್ರ್ಯಾಕ್ಟರ್ ಬಳಸಬಾರ್ದು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಅಸೆಂಬ್ಲಿ ನಡೆಯುವಾಗ ಪ್ರೈಬಿಟಿ ಆರ್ಡರ್ನ ಲಾಗು ಮಾಡಿರ್ತಾರೆ. 500 ಮೀಟರ್ ಅಂತರದಲ್ಲಿ ಯಾರೂ ಕೂಡ ಇಲ್ಲಿ ಹೆಚ್ಚು ಜನ ಸೇರಬಾರ್ದು ಹೀಗಿತ್ತು ಪ್ರೈಬಿಟ್ರಿ ಆರ್ಡರ್. ಅಲ್ಲಿ ನಮ್ಮ ಶಾಸಕರೆಲ್ಲ ಹೋಗಿರ್ತಾರೆ. ಕಾನೂನು ಮಾಡೋದು ನಾವೇನೆ. ಪ್ರೈಬಿಟಿ ಆರ್ಡರ್ನ ಉಲ್ಲಂಘನೆ ಮಾಡಿದ್ರೆ ಮತ್ತು ಅಜಿಟೇಟ್ ಮಾಡಿರೋರು ಕೋರ್ಟಿನ ನಿರ್ದೇಶನ ಪ್ರಕಾರ ನಾವು ಮಾಡ್ತೀವಿ ಪೀಸ್ಫುಲ್ ಅಂತ ಹೇಳಿದ್ಮೇಲೆ, ನಾನು ಮತ್ತು ನನ್ನ ಸಹೋದ್ಯೋಗಿಗಳಂತೆ ಡಾಕ್ಟರ್ ಸುಧಾಕರ್ ಅವರು, ವೆಂಕಟೇಶ್ ಅವರು, ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟ್ರು, ಹೈಯರ್ ಎಜುಕೇಷನ್, ಆ ಸ್ಥಳಕ್ಕೆ ಹೋಗಿದ್ದು. ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರು ಅಲ್ಲೇ ಇದ್ದರು. ನಾನು ಅವ್ರಿಗೆ ಹೇಳಿದ್ದೀನಿ, ನಿಮ್ಮ ಭಾವನೆಗಳನ್ನು ಮುಖ್ಯಮಂತ್ರಿಗಳು ನಿಮಗೆ ಗೌರವ ಕೊಟ್ಟು ನಮ್ಮನ್ನು ಕಳಿಸಿದ್ದಾರೆ. ನಿಮ್ಮ ಭಾವನೆಗಳಿದ್ದು ನೀವೇನಾದ್ರು ರೆಪ್ರೆಸೆಂಟೇಷನ್ ಕೊಡೋಗಿದ್ದರೆ ದಯಮಾಡಿ ಕೊಡಿ, ನಿಮ್ಮ ಭಾವನೆಗಳನ್ನು ಮುಖ್ಯಮಂತ್ರಿ ಗಮನಿಗೆ ಹೇಳ್ತೀವಿ ಅಂತ ಹೇಳಿ. ಅದು ಆದಮೇಲೆ ಅವರು ಭಾಷಣ ಮಾಡ್ತಾ ಇದ್ದಾರೆ. ಅಲ್ಲಿ ನಮ್ಮ AB ಪಾಟೀಲ್ ಎಕ್ಸ್ ಮಿನಿಸ್ಟರ್ ಇದ್ದರು, ನಮ್ಮ ಯತ್ನಾಳ್ ಅವರಿದ್ದರು, ಬೆಲ್ಲದವರಿದ್ದರು, ಇನ್ನು ಅನೇಕ ಜನ ಶಾಸಕರು, ಎಲ್ಲ ಪಾರ್ಟಿಯವರು ಅಲ್ಲಿದ್ದರು ಆ ಸಭೆಯಲ್ಲಿ. ನಾನು ಅಲ್ಲಿ ಮಾತಾಡಿದೆ. ಕಾನೂನನ್ನು ಕೈಗೆ ತೆಗೆದುಕೊಂಡು ಯಾವುದೇ ಚಳುವಳಿಯನ್ನು ಮಾಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಪ್ರಜಾಸತ್ತಾತ್ಮಕವಾಗಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡುವ ಯಾರದೇ ಅಧಿಕಾರಕ್ಕೆ ಮೊಟಕು ಮಾಡತಕ್ಕಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲ. ಕಾನೂನನ್ನು ಕೈ ತಗೊಳ್ಳೋಕ್ಕೆ ಯಾರಿಗೂ ಅವಕಾಶ ಕೊಡಲ್ಲ. ಅದರಿಂದ ನೀವು ಪೀಸ್ಫುಲ್ಲಾಗಿ ನಿಮ್ಮ ಎಜುಟೇಷನ್ ಮಾಡಿ. ನೀವು ಎಲ್ಲರೂ
ಒಂದು ಮುಖ್ಯಮಂತ್ರಿಗಳಿಗೆ ಬರಬೇಕು ಅಂದರೆ ನೀವು ಯಾವುದಾದ್ರೂ 10 ಜನ ಬನ್ನಿ, ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ನಮ್ಗೆ ಹೇಳಿದ್ದಾರೆ, ಸಂಧಾನ ಮಾಡೋಣ ಅಂತೇಳಿ ನಾವು ಹೇಳಿದ ಮೇಲೆ ಎಲ್ಲರೂ ಎನ್ಕರೇಜ್ ಆಗಿ ಒಂದು ಕಡೆ ನುಗ್ಗಿ ಬ್ಯಾರಿಕೇಡ್ ಟ್ರ್ಯಾಕ್ಟರ್ ಗುದ್ದಿ ತೆಗೆದಾಗ ವಾಟ್ ಶುಡ್ ದಿ ಪೊಲೀಸ್ ಶುಡ್ ಡು? ದೇ ಹ್ಯಾವ್ ಗಿವನ್ ಅನ್ ಅಂಡರ್ಟೇಕಿಂಗ್. High Court has given them permission to agitate peacefully in a particular place where the district administration shown the place. Prohibitory order is there. ಟ್ರ್ಯಾಕ್ಟರ್ ಬಳಸಬೇಡಿ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಪೀಸ್ಫುಲ್ಲಾಗಿ ನಡೆದ ಘಟನೆಗಳು ಎಲ್ಲೂ ಈ ಥರ ಆಗೋದಕ್ಕೆ ಸಾಧ್ಯ ಇಲ್ಲ. ಈ ಪ್ರೊಹಿಬಿಟರಿ ಆರ್ಡರ್ ಇದ್ದು ಟ್ರ್ಯಾಕ್ಟರ್ ಬಳಸಬೇಡಿ ಅಂತೇಳಿ ನೀವು ಶಾಂತಿಯುತ ಮಾಡಿ ಅಂತ ಹೇಳೋದಂಥ ಸಭೆಯಲ್ಲಿ ನುಗ್ಗಿ ಎಲ್ಲ ಒಂದು ಕಡೆ ರಾಣಿ ಚೆನ್ನಮ್ಮ ಅಂಬೇಡ್ಕರ್ ಪ್ರತಿಮೆ ಕಡೆ ನುಗ್ಗೋಣ ಅಂತ ಹೇಳಿ ಎಲ್ಲ ರೆಕಾರ್ಡ್ಗಳು ಪೊಲೀಸ್ನವರಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ ಇದ್ದಾವೆ, ಅವೆಲ್ಲ ಇದೆ. ಅನವಶ್ಯಕವಾಗಿ ಲಾಠಿ ಚಾರ್ಜ್ ಮಾಡೋಕ್ಕೆ ಇದೇನು ತುಘಲಕ್ ಸರ್ಕಾರಿ ನಮ್ಮದು. ಅವರ್ಸ್ ಇಸ್ ಎ ಡೆಮೊಕ್ರೆಟಿಕ್ ಗೌರ್ಮೆಂಟ್. ವಿ ರೆಸ್ಪೆಕ್ಟ್ ಕಾನ್ಸ್ಟಿಟ್ಯೂಷನ್, ವಿ ಬಿಹೇವ್ ಡೆಮೊಕ್ರೆಟಿಕಲಿ. ಇಷ್ಟೆಲ್ಲ ಮಾಡಿ ಇವ್ರು ಮಾಡಿದ ಮೇಲೆ ಪೊಲೀಸ್ನವ್ರು ಏನು ಮಾಡಬೇಕು, ಅದು ನಿಯಂತ್ರಣ ಮಾಡೋದಕ್ಕೆ? ದಿಸ್ ವಾಟ್ ಹ್ಯಾಪೆಂಡ್. ಇನ್ನು ಮೀಸಲಾತಿ ಸಂಬಂಧಪಟ್ಟಾಗೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಆರ್ಟಿಕಲ್ 340ನಲ್ಲಿ ನೀವು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಮುಂದೆ ಅರ್ಜಿ ಹಾಕಬೇಕು. ಅವ್ರೇನು ರೆಕಮೆಂಡ್ ಮಾಡ್ತಾರೆ ಅಲ್ಲಿ ಸರ್ಕಾರಕ್ಕೆ ಪರಿಶೀಲನೆ ಆಗುತ್ತೆ. ದಿಸ್ ಆರ್ ಆಲ್ ಅಂಡರ್ ದಿ ಪ್ರಾವಿಷನ್ ಆಫ್ ಕಾನ್ಸ್ಟಿಟ್ಯೂಷನ್, ವೇರಿಯಸ್ ಕಾನ್ಸ್ಟಿಟ್ಯೂಷನ್ ಸೆಕ್ಷನ್ಸ್. 340 ಬರುತ್ತೆ, 50 ಶೆಡ್ಯೂಲ್ ಕಾಸ್ಟ್, 64 ಬ್ಯಾಕ್ವರ್ಡ್ ಕ್ಲಾಸ್, ಇವೆಲ್ಲ ಸೆಕ್ಷನ್ ಇದ್ದಾವೆ. ಸುಮ್ಮನೆ ಎತ್ತಿ ಯಾರು ಕೊಟ್ಬಿಡೋಕೆ ಬರಲ್ಲ. ಇವ್ರು ಎತ್ತಿ ಅಲ್ಲಿಂದ ಕಿತ್ತು 4 ಕಿತ್ತು ಇವ್ರಿಗೆರಡು ಅವ್ರಿಗೆರಡು ಅನಿಸಿದ್ರಿಂದನೇ ಅವರು ಸುಪ್ರೀಂ ಕೋರ್ಟಲ್ಲಿ ಅಫಿಡವಿಟ್ ಹಾಕಿರೋದು. According to whims and fancy of the government, we can't take decision. No government is empowered. Nobody can overpower the constitutional provisions. Nobody can be extra constitutional authorities. So these are all the provisions where under which the government has to function. This is what happened. Right. ಮಾನ್ಯ ಸಭಾಪತಿಗಳೇ, ಸಚಿವರು ಹೇಳಿದ ಮಾತುಗಳನ್ನು ಕೇಳಿದೆ. ಅಲ್ಲಿ ಲಾಠಿ ಚಾರ್ಜಿನ ವಿಚಾರದಲ್ಲಿ ಸ್ವಾಮೀಜಿಗಳು ಹೇಳಿದ ವಿಚಾರವನ್ನು ತಮಗೆ ಹೇಳ್ತೇನೆ. ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಿದ್ವಿ, ಹಂಗಿದ್ದಾಗಲೂ ಕೂಡ ಅವರು ಬರೀ ಲಾಠಿ ಚಾರ್ಜ್ ಮಾಡೋದಲ್ಲ, ಗೋಲಿಬಾರೇ ಮಾಡಬೇಕು ಅಂತೇಳಿ ನಮ್ಮ ಮೇಲೆ ಅವರದ್ದು ಪ್ರಯತ್ನ ಇತ್ತು. ನಾವು ತಪ್ಪಿಸ್ಕೊಂಡ್ವಿ ಅಂತ ಹೇಳಿದ್ರು ಅವರು. ಸ್ವಾಮೀಜಿ ಸ್ವಾಮೀಜಿ ತಿಳಿಸಿ, ಈ ರಾಜ್ಯ ಜನರಿಗೆ ಗೊತ್ತಾಗಬೇಕಾಗಿಲ್ಲ. ನೀವೇನು ವಾಸ್ತವ ಸತ್ಯವನ್ನು ನೀವು ಮಾತಾಡಿದ್ರೆ ಕೊಡ್ತೀನಿ ಸರ್. ನೀವು ಗೋಲಿಬಾರ್ ಅನ್ನೋದು ಯಾರು? ಸ್ವಾಮೀಜಿ ಹೇಳಿದ್ದಾರೆ. ನಿಮ್ಮ ಸರ್ಕಾರ ರೈತರ ಮೇಲೆ ಗುಂಡಾರ್ಸಿದ್ರಿ. ಯಾಕೆ ಗುಂಡಾರ್ಸಿದ್ರಿ? ಹಾವೇರಿಯವ್ರಿಗೆ ಯಾಕೆ ಗುಂಡಾರ್ಸಿದ್ರಿ? ಅವಾಗ ಯಾಕೆ ಗುಂಡಾರ್ಸಿದ್ರಿ ನೀವು? ಅವಾಗ ಯಾಕೆ ಗುಂಡಾರ್ಸಿದ್ರಿ ನೀವು? ನೀವು ನೋಡಿ ಮಾನ್ಯ ಅಧ್ಯಕ್ಷರೇ, ಮಾತಾಡೋದನ್ನು ಬಿಡ್ಲಿ. ನಿಮ್ದು ಯಾವ್ದು ರೆಕಾರ್ಡ್ಗೆ ಹೋಗುದಿಲ್ಲ, ಯಾವ್ದು ರೆಕಾರ್ಡ್ಗೆ ಹೋಗಿಲ್ಲ. ರೆಕಾರ್ಡ್ಗೆ ಹೋಗಲ್ಲ. ನಾನು ಉತ್ತರವನ್ನು ಮಾನ್ಯ ಸಭಾಪತಿಗಳೇ, ಬಿಜೆಪಿಯ ನನ್ನೆಲ್ಲ ಮಿತ್ರರು, ನೀವು ಸಮಾಧಾನ ಕುಂತ್ರೆ ಉತ್ತರ ಹೇಳ್ತೀನಿ ಸ್ವಾಮಿ. ನೀವು ಸಮಾಧಾನ ಕುಂತ್ರಿ. ಮಾನ್ಯ ಸಭಾಧ್ಯಕ್ಷರೇ, ವಿರೋಧ ಪಕ್ಷ ನಾಯಕ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.